ಗುರುಭ್ಯೋ ನಮಃ. ನನ್ನ ಆಧ್ಯಾತ್ಮ ಬಂಧುಗಳೇ, ನಾನು ಆದಿಗುರು ಶಂಕರ ಭಗವತ್ಪಾದಾಚಾರ್ಯರ ಶಿವಾನಂದ ಲಹರಿಯ 69, 70, 71 ಈ ಸ್ತೋತ್ರಗಳು ಮತ್ತು ಇದರ ಅರ್ಥಗಳನ್ನು ಮುಂದುವರಿಸ್ತೀನಿ. ಶಂಕರ ಭಗವತ್ಪಾದಾಚಾರ್ಯರು ಒಮ್ಮೆ ಕೇರಳದ ರಾಜನನ್ನು ಅನುಗ್ರಹಿಸಿದ ಒಂದು ಸಂದರ್ಭವನ್ನು ಇದರಲ್ಲಿ ನಾನು ಹೇಳ್ತೀನಿ. ಒಮ್ಮೆ ಕೇರಳದ ರಾಜ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ದರ್ಶನ ಮಾಡಲು ಬರ್ತಾನೆ. ಆಗ ಅವನು ತುಂಬ ದುಃಖದಿಂದ ಒಂದು ನಿವೇದನೆ ಮಾಡ್ಕೊತಾನೆ. ನಾನು ತುಂಬ ಕಷ್ಟಪಟ್ಟು ಅನೇಕ ನಾಟಕಗಳನ್ನು ರಚಿಸಿದ್ದೀನಿ. ಇದು ಬೆಂಕಿಯ ಅವಘಡದಲ್ಲಿ ಸುಟ್ಟೋಗಿದೆ. ಇದರಿಂದ ನಾನು ತುಂಬ ದುಃಖಿತನಾಗಿದ್ದೀನಿ ಅಂತ ಗುರುಗಳ ಮುಂದೆ ಹೇಳ್ತಾನೆ. ಆಗ ಶಂಕರರು ಚಿಂತಿಸಬೇಡ ಅಂತ ಹೇಳಿ ಬಾಲ್ಯದಲ್ಲಿ ಆ ರಾಜನ ಮುಖದಿಂದ ಶ್ರವಣ ಮಾಡಿದ ಇಡೀ ನಾಟಕಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಅಕ್ಷರಶಃ ಹಾಗೆಯೇ ಹೇಳಿ ಪುನಃ ಬರೆಸ್ತಾರೆ. ಇದು ಶಂಕರ ಭಗವತ್ಪಾದಾಚಾರ್ಯರ ಒಂದು ಅದ್ಭುತವಾದ ಒಂದು ಸಂಘಟನೆ. ಇದು ಕೇರಳದ ರಾಜನಿಗೆ ಆದಂತಹ ಒಂದು ಶಂಕರರ ಅನುಗ್ರಹ. ಈಗ ನಾವು ಶಿವಾನಂದ ಲಹರಿಯ 69ನೆಯ ಸ್ತೋತ್ರ ಮತ್ತು ಅರ್ಥವನ್ನು ನೋಡೋಣ. ಜಡತಾ ಪಶುತಾ ಕಲಂಕಿತ ಕುಟಿಲ ಚರತ್ವಂ ಚ ನಾಸ್ತಿ ಮಯಿ ದೇವ ಆಸ್ತಿ ಯದಿ ರಾಜಮೌಲೆ ಭವದಾಭರಣಸ್ಯ ನಾಸ್ಮಿ ಕಿಂ ಪಾತ್ರಂ. ಇದು ಹೀಗೆ ಹೇಳಿದ್ದಾರೆ: ಹೇ ದೇವನೇ, ಹೇ ಶಿವನೇ, ಜಡತ್ವವಾಗಲಿ ಪಶುತ್ವವಾಗಲಿ ಕಳಂಕವಾಗಲಿ ಈ ವಕ್ರಮಾರ್ಗಾಚರಣೆಯಾಗಲಿ ಯಾವುದೂ ನನ್ನಲ್ಲಿ ಇಲ್ಲ. ಒಂದು ವೇಳೆ ಅವು ಇವೆ ಎನ್ನುವುದಾದರೆ, ಎಲೈ ಚಂದ್ರಶೇಖರನೇ, ನೀನು ಹೇಗೆ ಜಡವಾದ ಗಂಗೆ, ಪಶುವಾದ ನಂದಿ, ಕಳಂಕಿತನಾದ ಚಂದ್ರ, ವಕ್ರಗಾಮಿಯಾದ ಸರ್ಪ ಇವುಗಳೆಲ್ಲವನ್ನು ಧರಿಸಿದೆಯೋ ಆಭರಣಗಳಂತೆ, ಹಾಗೆ ನನ್ನನ್ನು, ನನ್ನ ಎಲ್ಲ ಕಳಂಕಗಳನ್ನು ನೀನು ತಗೋ. ನನ್ನ ಎಲ್ಲ ಕಳಂಕಗಳು ನಿನಗೆ ಆಭರಣಗಳ ಆಗಲಾರವೆ ಏನು ಅಂತ ಶಂಕರರು ನಮಗಾಗಿ ಕೇಳಿಕೊಂಡಿದ್ದಾರೆ. ಯಾವ ರೀತಿ ಆದಿಶಂಕರರು ಶಿವನಿಗೆ ನಮ್ಮಲ್ಲಿ ಕರುಣೆ ಉಂಟಾಗಬೇಕು, ನಾವು ಹೇಗೆ ಕರುಣೆಯಿಂದ ಪ್ರಾರ್ಥಿಸಬೇಕು ಅಂತ ಈ ಶ್ಲೋಕದಲ್ಲಿ ಕೇಳಿಕೊಂಡಿದ್ದಾರೆ. 70ನೆಯ ಸ್ತೋತ್ರ. ಅರಹಸಿ ರಹಸಿ ಸ್ವತಂತ್ರ ಬುದ್ಧ್ಯ ವರಿವಸಿತುಂ ಸುಲಭ ಪ್ರಸನ್ನ ಮೂರ್ತಿ ಅಗಣಿತ ಫಲದಾಯಕಃ ಪ್ರಭುರ್ಮೇ ಜಗದಧಿಕೋ ಹೃದಿ ರಾಜಶೇಖರೋಸ್ತಿ. ಇಲ್ಲಿ ಶಂಕರರು ಈಶ್ವರನನ್ನು ಬಹಿರಂಗ ಮತ್ತು ಅಂತರಂಗಗಳ ಸಾಧನೆಯ ಮೂಲಕ ಪೂಜಿಸಬಹುದು ಅಂತ ಹೇಳಿದ್ದಾರೆ. ಸ್ವತಂತ್ರವಾದ ಬುದ್ಧಿಯಿಂದ ಬಹಿರಂಗವಾಗಲಿ ಅಂತರಂಗವಾಗಿಯಾಗಲಿ ಸೇವಿಸುವುದಕ್ಕೆ ಸುಲಭನೂ, ಪ್ರಸನ್ನ ಮೂರ್ತಿಯು ಮತ್ತು ಲೆಕ್ಕವಿಲ್ಲದಷ್ಟು ಫಲಗಳನ್ನು ಕೊಡುವವನು, ಎಲ್ಲರ ಪ್ರಭುವು, ಎಲ್ಲರ ರಾಜನು ಮತ್ತು ಜಗತ್ತನ್ನು ಮೀರಿರುವವನು, ಅವನು ರಾಜಶೇಖರ. ಅಂತಹ ಶಿವನು ನನ್ನ ಹೃದಯದಲ್ಲಿ ವಾಸ ಮಾಡುತ್ತಿದ್ದಾನೆ ಅಂತ ಶಂಕರರು ಇದರಲ್ಲಿ ಹೇಳಿದ್ದಾರೆ. 71ನೆಯ ಸ್ತೋತ್ರ. ಆರೂಢ ಭಕ್ತಿ ಗುಣಕುಂಚಿತ ಭಾವ ಚಾಪಯುಕ್ತೈರ್ ಶಿವ ಸ್ಮರಣ ಬಾಣ ಗಣೈ ರಮೋಗೈ ನಿರ್ಜಿತ್ಯ ಕಿಲ್ಬಿಷ ರಿಪೂನ್ ವಿಜಯೀ ಸುಧೀಂದ್ರ ಸಾನಂದ ಮಾವಹತಿ ಸುಸ್ಥಿರ ರಾಜಲಕ್ಷ್ಮೀಂ. ಈ ಸ್ತೋತ್ರದಲ್ಲಿ ಶಂಕರರು ಸಾಧಕನು ಭಕ್ತಿಯ ಮೂಲಕ ಜೀವನದ ಈ ಯುದ್ಧದಲ್ಲಿ ಹೇಗೆ ನಾವು ಶತ್ರುಗಳ ಒಡನೆ ಹೋರಾಡಿ ಜಯಿಸಬೇಕು ಅಂತ ಇದರಲ್ಲಿ ತಿಳಿಸಿದ್ದಾರೆ. ಒಬ್ಬ ಜ್ಞಾನಿ ವರೇಣ್ಯ ಭಕ್ತಿ ಎಂಬ ಬಿಲ್ಲಿನ ಹುರಿಯನ್ನು ಹೆದೆಗೇರಿಸಿಕೊಂಡು ಬಗ್ಗಿಸಿದ ಭಾವವೆಂಬ ಬಿಲ್ಲಿಗೆ ಶಿವಸ್ಮರಣ, ಶಿವ ಮಂತ್ರ ಜಪಗಳ ಒಂದು ಅಮೋಘ ಬಾಣಗಳ ಸಮೂಹವನ್ನು ಮಾಡಿಕೊಂಡು, ಈ ಶಿವಸ್ಮರಣೆ ಎನ್ನುವುದು ಒಂದು ಬಾಣಗಳ ಸಮೂಹ ಅಂತ ಹೇಳ್ತಾರೆ ಶಂಕರರು ಇದರಲ್ಲಿ. ಇದರಿಂದ
ಪಾಪಗಳೆಂಬ ಶತ್ರುಗಳನ್ನು ಜಯಿಸಿ ನಾವು ಆನಂದದಿಂದ ಶಾಶ್ವತವಾದ ಸಾಮ್ರಾಜ್ಯ ಪದವಿ ಅಂದರೆ ಮೋಕ್ಷವನ್ನು ವಿಜಯವನ್ನು ಪಡೆಯಬಹುದು ಅಂತ ಶಂಕರರು ಇದರಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ಎಲ್ಲ ಸ್ತೋತ್ರದಲ್ಲಿ ಶಿವನು ನಮ್ಮ ಮೇಲೆ ಕರುಣೆ ತೋರಿಸಿ ನಮಗೆ ಆಶೀರ್ವದಿಸಿ ನಮ್ಮನ್ನು ಈ ಎಲ್ಲ ಜಂಜಾಟಗಳಿಂದ ಪಾರು ಮಾಡಲಿ ಅಂತ ಶಂಕರರು ನಮಗಾಗಿ ಈ ಸ್ತೋತ್ರಗಳಲ್ಲಿ ಕೇಳಿಕೊಂಡಿದ್ದಾರೆ. ಇದನ್ನು ಪಾರಾಯಣ ಮಾಡಿ ಶಿವನ ಒಂದು ಕೃಪೆಗೆ ಪಾತ್ರರಾಗೋಣ. ಒಳ್ಳೆಯದಾಗಲಿ. ಶ್ರೀ ಗುರುಭ್ಯೋ ನಮಃ.